ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಜಾತಿ ಕಿಚ್ಚು ಧರ್ಮ ಗೊಂದಲದ ನಡುವೆ ಇಂದಿನಿಂದ ಸರ್ವೆ ಆರಂಭ. ಕ್ರಿಶ್ಚಿಯನ್ ಜೊತೆ ಜೋಡಿಸಿದ್ದ 33 ಜಾತಿಗಳಿಗೆ ಗೇಟ್ ಪಾಸ್. ಸೋನಿಯಾ ರಾಹುಲ್ ಟಾರ್ಗೆಟ್ ಮಾಡಿ ಬಿಜೆಪಿ ಆಕ್ರೋಶ. ಇಂದಿನಿಂದ ವಿಶ್ವವಿಖ್ಯಾತ ನಾಡಹಬ್ಬದ ಮಹೋತ್ಸವ ಆರಂಭ. ವಿವಾದಗಳ ನಡುವೆ ನಾಡದೇವಿಗೆ ಪುಷ್ಪಾರ್ಚನೆ ನೆರವೇರಿಸಿ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ. ಚಾಮುಂಡಿ ಬೆಟ್ಟದಲ್ಲಿ ಬೃಹತ್ ವೇದಿಕೆ, ಬಿಗಿ ಬಂದೋಬಸ್ತ್. ಅಂಬಾವಿಲಾಸ ಅರಮನೆಯಲ್ಲಿ ಖಾಸಗಿ ದರ್ಬಾರ್ಗೆ ಸಿದ್ಧತೆ. ರತ್ನಖಚಿತ ಸಿಂಹಾಸನಕ್ಕೆ ಸಿಂಹದ ಮುಖ ಜೋಡಣೆ. ಕಂಕಣ ಧಾರಣೆ ಬಳಿಕ ಮಧ್ಯಾಹ್ನ ಸಿಂಹಾಸನವೇರಿ ಯದುವೀರ್ ಒಡೆಯರ್ ಖಾಸಗಿ ದರ್ಬಾರ್. ದರ ಏರಿಕೆಯಿಂದ ಕಂಗೆಟ್ಟ ಜನಕ್ಕೆ ದಸರಾ ದೀಪಾವಳಿ ಗಿಫ್ಟ್. ಇಂದಿನಿಂದ ಜಿಎಸ್ಟಿ 2.0 ಜಾರಿ. ನೂರಾರು ವಸ್ತುಗಳ ಬೆಲೆ ಇಳಿಕೆ. ಮಧ್ಯಮ ವರ್ಗದ ಕಾರು ಖರೀದಿ ಕನಸು ಮತ್ತಷ್ಟು ಸುಲಭ. ಜಿಎಸ್ಟಿ ಸುಧಾರಣೆಯಿಂದ ದೇಶದ ಅಭಿವೃದ್ಧಿಗೆ ಮತ್ತಷ್ಟು ಶಕ್ತಿ. ಇಂದಿನಿಂದ ದೇಶದ ಜನರಿಗೆ ಉಳಿತಾಯ ಉತ್ಸವ. ಹೊಸ ಜಿಎಸ್ಟಿ ಸುಧಾರಣೆ ಬಗ್ಗೆ ಮೋದಿ ಗುಣಗಾನ. ನಾಗರಿಕ ದೇವೋಭವ ಮಂತ್ರ ಜಪಿಸಿದ ಪ್ರಧಾನಿ ಮೋದಿ. ಸಿಎಂ ವಾರ್ನಿಂಗ್ ಬೆನ್ನಲ್ಲೇ ಜಿಬಿ ಅಧಿಕಾರಿಗಳು ಹೈ ಅಲರ್ಟ್. ಬೆಂಗಳೂರು ಕೇಂದ್ರ ಪಾಲಿಕೆಯಲ್ಲಿ 178 ಗುಂಡಿ ಕ್ಲೋಸ್. ನಂಬರ್ ಇಟ್ಕೊಂಡು ಗುಂಡಿ ಮುಚ್ಚುತ್ತಿರುವ ಜಿಬಿಎ ಸಿಬ್ಬಂದಿ. ಮದ್ದೂರು ಬಳಿಕ ಬೇಲೂರಿನಲ್ಲಿ ನಡೆಯಿತು ದುಷ್ಕೃತ್ಯ. ಗಣೇಶನ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕಿ ಕಿಡಿಗೇಡಿತನ. ದೇಗುಲಕ್ಕೆ ಎಂಟ್ರಿ ಕೊಟ್ಟಿದ್ದ ಮಹಿಳೆಯ ದೃಶ್ಯ ಸೆರೆ. ವಶಕ್ಕೆ ಪಡೆದು ಪೊಲೀಸರ ವಿಚಾರಣೆ. ಇಸ್ಲಾಂ ಧರ್ಮದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಆರೋಪ. ರಾಣಿಬೆನ್ನೂರು ಕೋಟೆ ಓಣಿಯಲ್ಲಿ ಆಸ್ಪತ್ರೆಗೆ ನುಗ್ಗಿ ವೈದ್ಯನ ಮೇಲೆ ಮುಸ್ಲಿಂ ತಂಡ ಹಲ್ಲೆ. ಪೊಲೀಸರಿಂದ ವೈದ್ಯನ ರಕ್ಷಣೆ. ದೂರು ಪ್ರತಿದೂರು ದಾಖಲು. ಮೂರನೇ ಹೆಣ್ಣು ಮಗು ಅನ್ನೋ ಕಾರಣಕ್ಕೆ ತಾಯಿಯಿಂದಲೇ ಹಸುಗೂಸಿನ ಕೊಲೆ. ಸಂಡೂರು ತಾಲೂಕು ತೋರಣಗಲ್ನಲ್ಲಿ ಘಟನೆ. ಸಿಸಿಟಿವಿ ಪರಿಶೀಲಿಸಿದಾಗ ತಾಯಿಯ ನೀಚ ಕೃತ್ಯ ಬಯಲು. ಪ್ರಿಯಾಂಕಾಳನ್ನ ಬಂಧಿಸಿದ ಪೊಲೀಸರು. ಬಾಗಲಕೋಟೆಯ ಬದಾಮಿಯಲ್ಲಿ ಧಾರಾಕಾರ ಮಳೆಗೆ ಅವಾಂತರ. ಉಳ್ಳಾಗಡ್ಡಿ ಓಣಿ ಕಿರಾಣಿ ಮಾರ್ಕೆಟ್ಗೆ ನುಗ್ಗಿದ ನೀರು. ನದಿಗಳಂತಾದ ರಸ್ತೆ. ವಿವಿಧ ಏರಿಯಾಗಳು ಜಲಾವೃತ. ವಾಹನ ಸಂಚಾರ ಬಂದ್ ಹಿನ್ನೆಲೆ ಜನರು ಪ್ರಯಾಣಿಕರ ಪರದಾಟ. ಬೆಳಗಾವಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಗೆ ಉಕ್ಕಿ ಹರಿದ ಹಳ್ಳಗಳು. ಹೊಸೂರ ಗ್ರಾಮದಲ್ಲಿ ಮಳೆ ನೀರಿನಿಂದ ರಾಜ್ಯ ಹೆದ್ದಾರಿ ಬಂದ್. 3 ಗಂಟೆಗಳ ಕಾಲ ಪರದಾಡಿದ ವಾಹನ ಸವಾರರು. ಬೈಕ್ ನಿಲ್ಲಿಸಿ ನದಿ ನೋಡ್ತಿದ್ದ ವ್ಯಕ್ತಿಗೆ ಕಾರ್ ಡಿಕ್ಕಿ. ಹಾವೇರಿ ಜಿಲ್ಲೆ ಸಂಗೂರು ಗ್ರಾಮದ ಬಳಿ ವರದಾ ನದಿಯ ಬ್ರಿಡ್ಜ್ ಮೇಲೆ ಘಟನೆ. ಬೈಕ್ ನದಿ ಪಾಲು. ಅದೃಷ್ಟವಶಾತ್ ಸವಾರ ಅಪಾಯದಿಂದ ಪಾರು. ಇಂದಿನಿಂದ ಬೀದರ್ ಜಿಲ್ಲೆ ಬಸವಕಲ್ಯಾಣದಲ್ಲಿ ದಸರಾ ದರ್ಬಾರ್. ವೀರಸೋಮೇಶ್ವರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ದಸರಾ ಧರ್ಮ ಸಮ್ಮೇಳನ. ಅಕ್ಕಮಹಾದೇವಿ ಕಾಲೇಜು ಆವರಣದಲ್ಲಿ ಬೃಹತ್ ವೇದಿಕೆ ಸಿದ್ಧ. ಗಾರ್ಬಾ ನೃತ್ಯ ಅಭ್ಯಾಸ ಮಾಡುತ್ತಿದ್ದ ಯುವತಿಯನ್ನ ಎಳೆದೊಯ್ದ ಗುಂಪು. ಮಧ್ಯಪ್ರದೇಶದ ಮಂದಸೌರ್ನಲ್ಲಿ ಆಘಾತಕಾರಿ ಘಟನೆ. ಲವ್ ಮ್ಯಾರೇಜ್ ಆಗಿದ್ದಕ್ಕೆ ಕುಟುಂಬಸ್ಥರೇ ಕಿಡ್ನಾಪ್ ಮಾಡಿರುವ ಶಂಕೆ. ಕೊಟ್ವಾಲಿ ಪೊಲೀಸರಿಂದ ತನಿಖೆ. ಮಧ್ಯಪ್ರದೇಶ ಪಾಲ್ಡಾ ಕೈಗಾರಿಕಾ ಪ್ರದೇಶದಲ್ಲಿ ಭಾರೀ ಅಗ್ನಿ ಅವಘಡ. 3 ಕಾರ್ಖಾನೆಗಳು ಬೆಂಕಿಗಾಹುತಿ. ಹರಸಾಹಸ ಪಟ್ಟು ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ. ಹೈದರಾಬಾದ್ನಲ್ಲಿ ಸಿಕಂದರಾಬಾದ್ನಲ್ಲಿ ಭಾರೀ ವರ್ಷಧಾರೆ. ಮಳೆ ನೀರಿನಿಂದ ಜಲಾವೃತವಾದ ರಸ್ತೆಗಳು. ನೀರಿನಲ್ಲಿ ಸಂಚರಿಸಲಾಗದೆ ವಾಹನ ಸವಾರರ ಪರದಾಟ.
ಇನ್ಸ್ಟಾಗ್ರಾಂನಿಂದ ಅರಳಿದ ಪ್ರೀತಿಯ ದುರಂತ ಅಂತ್ಯ. ಲಿವ್-ಇನ್ ಸಂಬಂಧದಲ್ಲಿದ್ದ ಗೆಳತಿಯನ್ನ ಕೊಂದು ನದಿಗೆ ಎಸೆದಿದ್ದ ಯುವಕ. 2 ತಿಂಗಳ ಹಿಂದಿನ ಕೊಲೆ ಪ್ರಕರಣ ಭೇದಿಸಿದ ಪೊಲೀಸರು, ಆರೋಪಿ ಅರೆಸ್ಟ್. ವಿದೇಶಿ ನಿರ್ಮಿತ ವಸ್ತುಗಳ ಅವಲಂಬನೆ ಕಡಿಮೆ ಮಾಡುವಂತೆ ಒತ್ತಾಯ. ಹೆಮ್ಮೆಯಿಂದ ಸ್ವದೇಶಿ ವಸ್ತು ಖರೀದಿಸುವಂತೆ ಮೋದಿ ಮನವಿ. ಟ್ರಂಪ್ ಜೊತೆಗಿನ ಸಂಘರ್ಷದ ಮಧ್ಯೆಯೇ ದೇಶವಾಸಿಗಳಿಗೆ ಕರೆ. ಭಾರತ ಪಾಕ್ ಸೇರಿ 7 ಯುದ್ಧಗಳನ್ನು ನಿಲ್ಲಿಸಿದ್ದೇನೆ. ಇದಕ್ಕಾಗಿ ನನಗೆ ನೊಬೆಲ್ ಪ್ರಶಸ್ತಿ ಬರಬೇಕು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭರವಸೆ. ಮಹಾಲಯ ಅಮಾವಾಸ್ಯೆ ದಿನವೇ ಸೂರ್ಯನಿಗೆ ಗ್ರಹಣ. ಭಾರತ ಕಾಲಮಾನ ಬೆಳಗಿನ ಜಾವ 3:23ಕ್ಕೆ ಮೋಕ್ಷ. 15 ದಿನಗಳ ಅಂತರದಲ್ಲಿ ಕೇತು ನೌಟನ ನಾಟಕ. ಏಷ್ಯಾ ಕಪ್ ಸೂಪರ್ ಫೋರ್ನಲ್ಲಿ ಬದ್ಧ ವೈರಿಗಳ ಸೆದೆಬಡಿದ ಭಾರತ. ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ 6 ವಿಕೆಟ್ಗಳ ಭರ್ಜರಿ ಜಯ. ಭಾರತವನ್ನು ಅನಗತ್ಯವಾಗಿ ಕೆಣಕಿ ಮುಖಭಂಗಕ್ಕೊಳಗಾದ ಪಾಕಿಸ್ತಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.